Good morning, dear students. I am Bharatasan, your social science teacher. Dear students, in the previous class, we discussed about the Christianity and Islam and medieval India and political transition and family chapters, revision classes. So today in this class, we will discuss about the another chapter, religious promoters and social reformers. ಅಂದರೆ ಮತ ಪ್ರವರ್ತಕರು ಹಾಗೂ ಸಮಾಜ ಸುಧಾರಕರು. ಇದರಲ್ಲಿ ನಾವು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಇಂದಿನ ತರಗತಿಯಲ್ಲಿ ಏನು ಮಾಡೋಣ ತಿಳಿತಾ ಹೋಗೋಣ. ಅದ್ರ ಮುಖ್ಯವಾಗಿ ಬರ್ತಕ್ಕಂಥದ್ದು ಎಕ್ಸ್ಪ್ಲೈನ್ ದ ಅದ್ವೈತ ಫಿಲಾಸಫಿ. ಅದ್ವೈತ ಫಿಲಾಸಫಿ ಇದು ದಿಸ್ ಈಸ್ ಒನ್ ಆಫ್ ದ ಫಿಲಾಸಫಿ. ಸೊ ಫೌಂಡರ್ ಆಫ್ ದ ಅದ್ವೈತ ಫಿಲಾಸಫಿ ಈಸ್ ಶಂಕರಾಚಾರ್ಯ. ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಅದ್ವೈತ ಮೀನ್ಸ್ ಬ್ರಹ್ಮ ಈಸ್ ದ ಅಬ್ಸಲ್ಯೂಟ್ ಟ್ರೂತ್, ದ ರೆಸ್ಟ್ ಆಫ್ ದ ವರ್ಲ್ಡ್ ಈಸ್ ಫಾಲ್ಸ್. ಅಂದರೆ ಇಲ್ಲೇನು ಅದ್ವೈತ ಸಿದ್ಧಾಂತ ಏನು ಹೇಳುತ್ತೆ ಅಂದರೆ ದೇವರು ಸತ್ಯ, ಜಗತ್ತು ಸುಳ್ಳು ಅಂತ ಹೇಳುತ್ತೆ. ಬ್ರಹ್ಮ ಅಥವಾ ದೇವರು ಅಥವಾ ಬ್ರಹ್ಮ ನಿಜವಾಗಲೂ ಇರ್ತಕ್ಕಂಥನು. ದ ಸೌಲ್ ಈಸ್ ಒನ್ ವಿತ್ ಬ್ರಹ್ಮ ಆ್ಯಂಡ್ ಲೈಫ್ ಈಸ್ ನಾಟ್ ಸಪ್ರೇಟ್ ಫ್ರಮ್ ಬ್ರಹ್ಮ. ಸೌಲು ಬ್ರಹ್ಮನ ಒಂದು ಭಾಗ ಅಂತ ಹೇಳ್ತಾರೆ. ಬ್ರಹ್ಮನ ಒಂದು ಭಾಗನೇ ಒಂದು ಆತ್ಮ. ಸೌಲ್ ಅಂದರೆ ಆತ್ಮ. ಹಾಗಾಗಿ ಜೀವನ ಮತ್ತು ಬ್ರಹ್ಮ ಬೇರೆ ಅಲ್ಲ, ಮನುಷ್ಯ ಮತ್ತು ಬ್ರಹ್ಮ ಬೇರೆ ಅಲ್ಲ ಅಂತ ಈ ಅದ್ವೈತ ಫಿಲಾಸಫಿ ಹೇಳುತ್ತೆ. ನೆಕ್ಸ್ಟ್, ಅಲ್ಟಿಮೇಟ್ಲಿ ವಿ ಶುಡ್ ಮರ್ಜ್ ಅವರ್ ಆತ್ಮ ವಿತ್ ದ ಅಬ್ಸಲ್ಯೂಟ್ ಟ್ರೂತ್ ಬ್ರಹ್ಮ. ನಮ್ಮ ಆತ್ಮ ಏನಾಗಬೇಕು, ಕೊನೆಯದಾಗಿ ಬ್ರಹ್ಮನಲ್ಲಿ ಲೀನವಾಗಬೇಕು. ಸತ್ಯದೊಂದಿಗೆ ನಡೆದಾಗ ಏನಾಗುತ್ತೆ, ಆ ಬ್ರಹ್ಮನಲ್ಲಿ ನಮ್ಮ ಆತ್ಮ ಏನಾಗುತ್ತೆ, ಲೀನ ಆಗುತ್ತೆ. ಓನ್ಲಿ ದೆನ್ ವಿ ಕ್ಯಾನ್ ಅಟೈನ್ ಮೋಕ್ಷ. ಇದರಿಂದ ನಮಗೇನು ಸಿಗುತ್ತೆ, ಮೋಕ್ಷವನ್ನು ನಾವು ಪಡಿಬೋದು ಅಂತ ಈ ಒಂದು ಅದ್ವೈತ ಫಿಲಾಸಫಿ ಹೇಳುತ್ತೆ. ನೆಕ್ಸ್ಟ್ ಇನ್ನೊಂದು ನಿಮಗೆ ಮುಖ್ಯವಾಗಿ ಬರ್ತಕ್ಕಂಥ ಕ್ವಶನ್ಸ್ ಯಾವುದು ಅಂದರೆ ಎಕ್ಸ್ಪ್ಲೈನ್ ದ ಫಿಲಾಸಫಿ ಅಡ್ವೊಕೇಟೆಡ್ ಬೈ ರಾಮಾನುಜಾಚಾರ್ಯ. He is also one of the most prominent social reformer. So, Ramanujacharya's philosophy is called Vishishtadvaita. ಇವನ ಫಿಲಾಸಫಿನ ಏನು ಕರೀತಾರೆ, ವಿಶಿಷ್ಟಾದ್ವೈತ ಅಂತ ಕರೀತಾರೆ. ಅಕಾರ್ಡಿಂಗ್ ಟು ದಿಸ್ ಫಿಲಾಸಫಿ, ಜೀವ ಆ್ಯಂಡ್ ಪ್ರಕೃತಿ ಆರ್ ಅಂಡರ್ ದ ಕಂಟ್ರೋಲ್ ಆಫ್ ಬ್ರಹ್ಮ. ಬ್ರಹ್ಮನ ಕಂಟ್ರೋಲಲ್ಲಿ, ದೇವರ ನಿಯಂತ್ರಣದಲ್ಲಿ ನಮ್ಮ ಜೀವ ಇದೆ, ಹಾಗೆ ಪ್ರಕೃತಿ ಇದೆ ಅಂತ ಹೇಳ್ತಾರೆ. ನಂತರ according to this philosophy, both Atma and Paramatma cannot become one simultaneously. ಅಂದರೆ ಏಕಕಾಲದಲ್ಲಿ. ಅಂದರೆ ಬೋತ್ ಆತ್ಮ ಆ್ಯಂಡ್ ಪರಮಾತ್ಮ ಕೆನಾಟ್ ಬಿಕಮ್ ಒನ್ ಸೈಮಲ್ಟೇನಿಯಸ್ಲಿ. ಅಂದರೆ ಆತ್ಮ ಮತ್ತು ಪರಮಾತ್ಮ ಏಕಕಾಲದಲ್ಲಿ ಒಂದಾಗೋದಕ್ಕೆ ಸಾಧ್ಯವಾಗಲ್ಲ. He said that world is the expressed manifestation of Brahma and world is a reality. ಈ ಜಗತ್ತು ಯಾರಿಂದ ನಿರ್ಮಾಣ ಆಗಿದೆ, ಬ್ರಹ್ಮನಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು, ಬ್ರಹ್ಮನಿಂದ ವ್ಯಕ್ತಗೊಂಡಿರ್ತಕ್ಕಂಥ ಒಂದು ರೂಪ ಅಂತ ಹೇಳ್ತಾರೆ. ಹಾಗಾಗಿ ಈ ಜಗತ್ತೇ ನಿಜವಾಗಿ ಸತ್ಯ. ಅದ್ವೈತ ಜಗತ್ತು ಸುಳ್ಳು ಅಂತ ಹೇಳ್ತು, ಆದರೆ ರಾಮಾನುಜಾಚಾರ್ಯದ ವಿಶಿಷ್ಟಾದ್ವೈತ ಜಗತ್ತು ಸತ್ಯ ಅಂತ ಪ್ರತಿಪಾದನೆ ಮಾಡುತ್ತೆ. ಸೊ in order to achieve mukti, bhakti and prapati are most important. ಮುಕ್ತಿಯನ್ನು ಪಡಿಬೇಕಂದ್ರೆ ಮುಖ್ಯವಾಗಿ ಬೇಕಾಗಿರೋದೇನು ಅಂತ ಹೇಳ್ತಾರೆ, ಭಕ್ತಿ ಹಾಗೆ ಪ್ರಪತಿ ಅಂದರೆ ಕಂಪ್ಲೀಟ್ ಸರೆಂಡರೆನ್ಸ್ ಟು ಗಾಡ್. ದೇವರಿಗೆ ಸಂಪೂರ್ಣವಾಗಿ ಶರಣಾಗಬೇಕು, ಅವನಲ್ಲಿ ಭಕ್ತಿಯನ್ನು ಇಟ್ಕೋಬೇಕು. ಇದನ್ನೇನಂತ ಕರೀತಾರೆ, ಇದರಿಂದ ನಾವು ಮುಕ್ತಿಯನ್ನು ಪಡಿಬೋದು, ಸೆಲ್ವೇಷನನ್ನು ಪಡಿಬೋದು ಅಂತ ವಿಶಿಷ್ಟಾದ್ವೈತ ಸಿದ್ಧಾಂತ ಹೇಳುತ್ತೆ. Next, another important question is, what are the teachings of Madhvacharya? ಸೊ ಮಧ್ವಾಚಾರ್ಯರ ಬೋಧನೆಗಳೇನು ಅಂತ ನೋಡಿದಾಗ, ಅಕಾರ್ಡಿಂಗ್ ಟು ಮಧ್ವಾಚಾರ್ಯ, ದ ವರ್ಲ್ಡ್ ಈಸ್ ನಾಟ್ ಮಾಯಾ ಆರ್ ಇಲ್ಯೂಷನ್. ಜಗತ್ತು ಸುಳ್ಳು ಅಲ್ಲ. ಯಾರ ಪ್ರಕಾರ, ಮಧ್ವಾಚಾರ್ಯರ ಪ್ರಕಾರ ಜಗತ್ತು ಮಾಯೆ ಅಲ್ಲ, ಸುಳ್ಳು ಅಲ್ಲ. ಇಟ್ ಈಸ್ ಆ್ಯಸ್ ಟ್ರೂ ಆ್ಯಸ್ ಪರಮಾತ್ಮ ಆರ್ ದ ಡಿವೈನ್ ಸೌಲ್.
ಇಲ್ಲಿ ನಿಜವಾದ ಸತ್ಯವಾಗಿರ್ತಕ್ಕಂಥದ್ದು ಪರಮಾತ್ಮ ಹಾಗೆ ಆತ್ಮ ಎರಡೂ ಕೂಡ ನಿಜವಾಗಲೂ ಸತ್ಯವನ್ನು ಹೊಂದಿರತಕ್ಕಂಥದ್ದು. ಬಿಟ್ವೀನ್ ದೀಸ್ ದ ಡಿವೈನ್ ಸೋಲ್ ಈಸ್ ಇಂಡಿಪೆಂಡೆಂಟ್ ಆ್ಯಂಡ್ ದ ರೆಸ್ಟ್ ಆಫ್ ದ ವರ್ಲ್ಡ್ ಈಸ್ ಇಲ್ಯೂಷನರಿ. ಅಂದರೆ ಇಲ್ಲಿ ಆತ್ಮ ಸ್ವತಂತ್ರವಾಗಿದೆ, ದೇವರಿಂದ ಆತ್ಮ ಸ್ವತಂತ್ರವಾಗಿದೆ ಅಂತ ಹೇಳ್ತಾನೆ. ಈ ಜಗತ್ತೇನಾಗಿದೆ, ಭ್ರಮೆಯಿಂದ ಕೂಡಿರ್ತಕ್ಕಂಥದ್ದು ಅಂತ ಹೇಳ್ತಾನೆ. ದ ಡಿವೈನ್ ಸೋಲ್ ಆ್ಯಂಡ್ ದ ಹ್ಯೂಮನ್ ಸೋಲ್ ಹ್ಯಾವ್ ಎ ಲಾರ್ಡ್ ಆ್ಯಂಡ್ ಸರ್ವೆಂಟ್ ರಿಲೇಷನ್ಶಿಪ್. ಅಂದರೆ ದೈವದ ಆತ್ಮ ಮತ್ತು ಮನುಷ್ಯನ ಆತ್ಮ, ದೇವರ ಒಂದು ಮನುಷ್ಯನ ಆತ್ಮ ಅಂತಕ್ಕಂಥದ್ದು ದೇವರ ಒಂದು ಸೇವಕ ಅಥವಾ ಪ್ರತಿನಿಧಿ ಅಂತ, ದೇವರ ಒಂದು ಸೇವೆ ಮಾಡ್ತಕ್ಕಂಥ ಒಬ್ಬ ಸರ್ವೆಂಟ್ ಅಂತ ಏನು ಮಾಡ್ತಾರೆ, ಆ ರಿಲೇಷನ್ಶಿಪ್ ಹೊಂದಿದೆ ಅಂತ ಹೇಳುತ್ತೆ. ಲಾರ್ಡ್ ವಿಷ್ಣು ಆರ್ ನಾರಾಯಣ ಅಲೋನ್ ಈಸ್ ಸುಪ್ರೀಂ. ಅಂದರೆ ಶಿವ ಅಥವಾ ನಾರಾಯಣ ಇವನೊಬ್ಬನೇ ಸುಪ್ರೀಂ, ಅಂದರೆ ಸರ್ವೋತ್ತಮ ಅಂತಕ್ಕಂಥದ್ದು, ಇಡೀ ವಿಶ್ವದ ಒಡೆಯ ಅವನೇ. ವರ್ಷಿಪ್ ಆಫ್ ಲಾರ್ಡ್ ವಿಷ್ಣು ಕ್ಯಾನ್ ಎಲಿವೇಟ್ ದ ಹ್ಯೂಮನ್ ಸೋಲ್ ಆ್ಯಂಡ್ ದಸ್ ಎನೇಬಲ್ ಇಟ್ ಟು ಅಟೈನ್ ಮೋಕ್ಷ. ಅಂದರೆ ವಿಷ್ಣುವನನ್ನು ಪೂರ್ತಿಯಾಗಿ ನಂಬಿಬಿಟ್ಟು ಅವನ ಪೂಜೆ ಮಾಡೋದ್ರ ಮುಖಾಂತರವಾಗಿ ನಾವು ಮೋಕ್ಷವನ್ನು ಪಡಿಬೋದು ಅಂತ ಮಧ್ವಾಚಾರ್ಯರು ಹೇಳ್ತಾರೆ. ಇವರು ವಿಷ್ಣುವಿನ ಆರಾಧಕರಾಗಿರ್ತಾರೆ. ನೆಕ್ಸ್ಟ್, ನೇಮ್ ದ ಬುಕ್ಸ್ ರಿಟನ್ ಬೈ ಶಂಕರಾಚಾರ್ಯ. ಇದರಲ್ಲಿ ಒಂದು 4 ಬುಕ್ಸ್ ಅದು ನೆನಪಲ್ಲಿ ಇಟ್ಕೋಬೇಕು, ಯಾವ ಬುಕ್ಸನ್ನು ಬರೀತಾರೆ ಅಂತ. ಅದರಲ್ಲಿ ಶಂಕರಾಭ್ಯಾಸ, ಆನಂದ ಲಹರಿ, ಸೌಂದರ್ಯ ಲಹರಿ, ಶಿವಾನಂದ ಲಹರಿ, ವಿವೇಕ ಚೂಡಾಮಣಿ, ಪ್ರಬುದ್ಧ ಸುಧಾಕರ, ದಕ್ಷಿಣಮೂರ್ತಿ ಸ್ತೋತ್ರ ಆರ್ ಸಮ್ ಆಫ್ ದ ಶಂಕರಾಚಾರ್ಯಸ್ ಬುಕ್ಸ್. ಹೀಸ್ ಹೇಮ್ ಭಜಗೋವಿಂದಂ ಈಸ್ ವರ್ಲ್ಡ್ ಫೇಮಸ್. ಇವರ ಮುಖ್ಯವಾಗಿರ್ತಕ್ಕಂಥ ಕೃತಿ ಭಜಗೋವಿಂದಂ ಅಂತಕ್ಕಂಥದ್ದು ಇದು ವರ್ಲ್ಡಲ್ಲಿ ತುಂಬ ಫೇಮಸ್ ಆಗಿರ್ತಕ್ಕಂಥ ಪುಸ್ತಕ. ನೀವು ಈ ಬುಕ್ಸ್ಗಳನ್ನು ಚೆನ್ನಾಗಿ ನೆನಪಲ್ಲಿ ಇಟ್ಕೋಬೇಕು. ಇಷ್ಟು ಈ ಚಾಪ್ಟ್ರಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸು. ನೆಕ್ಸ್ಟ್ ಚಾಪ್ಟರ್ ಈಸ್ ಸೋಷಿಯಲೈಸೇಷನ್, ಸಾಮಾಜೀಕರಣ ಅಂತ ಕರಿತೀವಿ. ಇದನ್ನು ನಾನು ನಿಮಗೆ ಯೂಟ್ಯೂಬ್ ಕ್ಲಾಸಸ್ಸಲ್ಲಿ ಮೇಡಮ್ ಮಾಡಿರ್ತಾರೆ, ಇದನ್ನು ರಿವಿಷನ್ ಕ್ಲಾಸಸ್ಸನ್ನು ಮಾಡ್ತೀನಿ. ವಾಟ್ ಈಸ್ ಸೋಷಿಯಲೈಸೇಷನ್ ಅಂತ ನೋಡಿದಾಗ, ದ ಪ್ರೋಸೆಸ್ ಆಫ್ ಲರ್ನಿಂಗ್ ಸೋಷಿಯಲ್ ಬಿಹೇವಿಯರ್ ಆ್ಯಂಡ್ ದ ಪ್ರೋಸೆಸ್ ಆಫ್ ಬಿಕಮಿಂಗ್ ಸೋಷಿಯಲ್ ಬೀಯಿಂಗ್ ಈಸ್ ಕಾಲ್ಡ್ ಸೋಷಿಯಲೈಸೇಷನ್. ಅಂದರೆ ಸಾಮಾಜಿಕ ವರ್ತನೆಯನ್ನು ಕಲಿಸ್ತಕ್ಕಂಥದ್ದು, ಹಾಗೆ ಸಾಮಾಜೀಕರಣವನ್ನು ಅಂದರೆ ಸೋಷಿಯಲ್ ಬೀಯಿಂಗ್ ಅಂದರೆ ಸಮಾಜ ಜೀವಿಯನ್ನಾಗಿ ಮನುಷ್ಯನನ್ನು ಕನ್ವರ್ಟ್ ಮಾಡ್ತಕ್ಕಂಥದ್ದನ್ನೇ ಸೋಷಿಯಲೈಸೇಷನ್ ಅಂತ ಹೇಳ್ಬೋದು. ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಯಾವ ರೀತಿ ಸೋಷಿಯಲಾಗಿ ಬಿಹೇವಿಯರ್ ಮಾಡಬೇಕು, ಅವನು ಸಮಾಜಮುಖಿಯಾಗಿ ಯಾವ ರೀತಿ ವರ್ತಿಸಬೇಕು ಅನ್ನೋದನ್ನು ಟೀಚ್ ಮಾಡ್ತಕ್ಕಂಥದ್ದನ್ನೇ ನಾವೆಂತ ಕರಿಬೋದು, ಸೋಷಿಯಲೈಸೇಷನ್ ಅಂತ ಕರಿಬೋದು. ಇದರಲ್ಲಿ ಬರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂದರೆ, ಫಸ್ಟು ವಾಟ್ ಆರ್ ದ ವ್ಯಾಲ್ಯೂಸ್ ಲರ್ನ್ಡ್ ಬೈ ಎ ಚೈಲ್ಡ್ ಫ್ರಮ್ ದ ಫ್ಯಾಮಿಲಿ ಮೆಂಬರ್ಸ್. ಅಂದರೆ ಫ್ಯಾಮಿಲಿ ಮೆಂಬರ್ಸಿಂದ ಏನೇನು ವ್ಯಾಲ್ಯೂಸ್ ಕಲಿಬೋದು ಅಂತ ನೋಡಿದಾಗ, ದ ಚೈಲ್ಡ್ ಲರ್ನ್ಸ್ ದ ಫಸ್ಟ್ ಲೆಸನ್ ಆಫ್ ಲೈಫ್ ವ್ಯಾಲ್ಯೂಸ್ ಸಚ್ ಆಸ್ ಲವ್, ಕನ್ಸರ್ನ್, ಫೈತ್, ಪೇಷನ್ಸ್, ಕೋಆಪರೇಷನ್, ಕೋಆರ್ಡಿನೇಷನ್ ಎಕ್ಸೆಟ್ರಾ ಅಟ್ ದ ಹೋಮ್. ಇಲ್ಲಿ ಮನುಷ್ಯ ಅಥವಾ ಮಗುವಾಗಿದ್ದಾಗ ಚಿಕ್ಕ ಮಕ್ಕಳು ಫ್ಯಾಮಿಲಿಯಲ್ಲಿ ಏನು ಕಲಿತಾರೆ, ಪ್ರೀತಿಯಾಗಿರ್ಬೋದು, ಕರುಣೆ, ದುಃಖ, ನೋವು, ತಾಳ್ಮೆ, ಸಹಕಾರ, ಸಾವಳಿ ಎಲ್ಲ ಅಂಶಗಳನ್ನು ಮನೆಯಲ್ಲಿದ್ದ ಕರೀತಾರೆ. ದ ಅಪ್ರಿಷಿಯೇಷನ್ ಫ್ರಮ್ ದ ಫ್ಯಾಮಿಲಿ ಆಲ್ವೇಸ್ ಎಂಕರೇಜ್ ದ ಆ್ಯಕ್ಟಿವಿಟೀಸ್ ಆಫ್ ದ ಚೈಲ್ಡ್. ಮಕ್ಕಳ ಎಲ್ಲ ಆ್ಯಕ್ಟಿವಿಟೀಸ್ಗಳನ್ನು ಪೇರೆಂಟ್ಸ್ ಏನು ಮಾಡ್ತಾರೆ, ಎಂಕರೇಜ್ ಮಾಡ್ತಾರೆ. ಯಾವುದೇ ಒಂದು ಹೊಸ ಆ್ಯಕ್ಟಿವಿಟೀಸ್ ಮಾಡ್ತೋ ಅಂದರೆ ಅದನ್ನು ಎಂಕರೇಜ್ ಮಾಡ್ತಾರೆ, ಅದನ್ನು ಖುಷಿ ಪಡ್ತಾರೆ, ಅದಕ್ಕೆ ಏನು ಪ್ರೋತ್ಸಾಹವನ್ನು ಇಲ್ಲಿ ಪೇರೆಂಟ್ಸ್ ನೀಡ್ತಾರೆ. ಚಿಲ್ಡ್ರನ್ ಲರ್ನ್ ಒಬಿಡಿಯೆಂಟ್ ನೇಚರ್ ಇನ್ ಫ್ಯಾಮಿಲಿ. ಅಂದರೆ ಒಬಿಡಿಯೆಂಟ್ ಆಗಿ ಸಭ್ಯತೆಯಿಂದ ವರ್ತನೆ ಮಾಡ್ತಕ್ಕಂಥದ್ದು ಚಿಲ್ಡ್ರನ್ ಏನು ಮಾಡುತ್ತೆ, ಒಂದು ಮಗು ಏನು ಮಾಡುತ್ತೆ, ಮನೆಯಲ್ಲಿ ಕಲಿಯುತ್ತೆ ಅಂತ ನೋಡ್ಬೋದು. ನೆಕ್ಸ್ಟ್ ಇನ್ನೊಂದು ಕ್ವಶನ್ನು, ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ಸೋಷಿಯಲೈಸೇಷನ್ ಪ್ರೊಸೆಸ್. ಸೋಷಿಯಲೈಸೇಷನ್ ಪ್ರಕ್ರಿಯೆ ಇಂಪಾರ್ಟೆನ್ಸ್ ಏನು ಅಂತ ನೋಡಿದಾಗ, ಕನ್ವರ್ಟ್ಸ್ ಹ್ಯೂಮನ್ ಬೀಯಿಂಗ್ ಇಂಟು ಸೋಷಿಯಲ್ ಬೀಯಿಂಗ್. ಮನುಷ್ಯನ ಹ್ಯೂಮನ್ ಬೀಯಿಂಗ್ ಅಂದರೆ ಮಾನವ ಜೀವಿಯಾಗಿ ಇರ್ತಕ್ಕಂಥ ಮನುಷ್ಯನ ಸಮಾಜ ಜೀವಿಯನ್ನಾಗಿ ಮಾಡ್ತಕ್ಕಂಥದ್ದು. ಪ್ರೊವೈಡ್ಸ್ ದ ಸ್ಕೋಪ್ ಆಫ್ ಅಡಾಪ್ಟಿಂಗ್, ಇಮಿಟೇಟಿಂಗ್ ಆ್ಯಂಡ್ ಲರ್ನಿಂಗ್ ಮೆನಿ ಸ್ಕಿಲ್ಸ್. ಇಲ್ಲಿ ಸೋಷಿಯಲೈಸೇಷನಿಂದ ನಾವು ಇನ್ನೊಬ್ಬರ ಅಂಶಗಳನ್ನು ನಾವು ಅಡಾಪ್ಟ್ ಮಾಡ್ಕೊತೀವಿ, ಇನ್ನೊಬ್ಬರ ಸ್ಕಿಲ್ಸ್ಗಳನ್ನು ಅಡಾಪ್ಟ್ ಮಾಡ್ಕೊತೀವಿ, ಇನ್ನೊಬ್ಬರನ್ನ ಇಮಿಟೇಟ್ ಮಾಡ್ತಾ ಹೋಗ್ತೀವಿ. ಇದನ್ನೆಲ್ಲವನ್ನು ಸೋಷಿಯಲೈಸೇಷನಿಂದ ನಾವು ಕಲಿತೀವಿ. ನೆಕ್ಸ್ಟ್, ಡೆವಲಪ್ ಸೋಷಿಯಲ್ ರಿಲೇಷನ್ಶಿಪ್ ಆ್ಯಂಡ್ ಪ್ರೊವೈಡ್ ಕಮಿಟ್ಮೆಂಟ್ ಆ್ಯಂಡ್ ಸಪೋರ್ಟ್ ಟು ದ ಸೋಷಿಯಲ್ ಸಿಸ್ಟಮ್. ಇಲ್ಲಿ ಸಾಮಾಜಿಕ ಸಂಬಂಧ ಬೆಳೆಯುತ್ತೆ, ಇದು ಸಮಾಜದ ವ್ಯವಸ್ಥೆಗೆ ಒಂದು
ಅತ್ಯಂತ ಸಪೋರ್ಟಿವ್ ಆಗಿದೆ. ಅಂದರೆ ಒಂದು ಸೊಸೈಟಿಯಲ್ಲಿ ಇರಬೇಕಂದ್ರೆ ಅಲ್ಲಿರೋ ಎಲ್ಲ ವ್ಯಕ್ತಿಗಳು ಸೋಷಿಯಲೈಸೇಷನ್ಗೆ ಒಳಪಡಲೇಬೇಕು. ಹೆಲ್ಪ್ಸ್ ದ ಡೆವಲಪ್ಮೆಂಟ್ ಆಫ್ ಪರ್ಸ್ನಾಲಿಟಿ, ವ್ಯಕ್ತಿತ್ವವನ್ನು ಏನು ಮಾಡುತ್ತೆ, ರೂಪಿಸುತ್ತೆ, ಡೆವಲಪ್ಮೆಂಟ್ ಮಾಡುತ್ತೆ. ಅಂದರೆ ಈ ಸೋಷಿಯಲ್ ಮೀಡಿಯಾದಿಂದ, ಫ್ಯಾಮಿಲಿಯಿಂದ, ನೈಬರ್ಹುಡ್ಸಿಂದ, ಎಲ್ಲರಿಂದ ಶಾಲೆಯಲ್ಲಿ ಹಲವಾರು ವಿಷಯಗಳನ್ನು ಕಲಿಯೋದ್ರಿಂದ ಮಕ್ಕಳ ದೈಹಿಕ ವಿಕಾಸ, ಫಿಸಿಕಲ್ ಡೆವಲಪ್ಮೆಂಟ್ ಜೊತೆಗೆ ಮೆಂಟಲ್ ಡೆವಲಪ್ಮೆಂಟ್ ಕೂಡ ಆಗುತ್ತೆ. ಹೆಲ್ಪ್ಸ್ ಟು ಕಂಟಿನ್ಯೂಟಿ ಆಫ್ ಟ್ರೆಡಿಷನ್, ನಮ್ಮ ಸಂಸ್ಕೃತಿಯನ್ನು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಸಾಗಿಸೋದಕ್ಕೂ ಕೂಡ ಟ್ರೆಡಿಷನ್ಸ್ ಇದೇನು ಸೋಷಿಯಲೈಸೇಷನ್ ತುಂಬಾ ಸಹಕಾರಿ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಇದರಲ್ಲಿ ಬರ್ತಕ್ಕಂಥ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ ಇಂಪಾರ್ಟೆಂಟಾಗಿ ಬರೋದು ಯಾವುದು ಅಂದರೆ ಎಕ್ಸ್ಪ್ಲೈನ್ ದ ರೋಲ್ ಆಫ್ ಸ್ಕೂಲ್ ಇನ್ ದ ಪ್ರೋಸೆಸ್ ಆಫ್ ಸೋಷಿಯಲೈಸೇಷನ್ ಉಂಟಾಗೋದಕ್ಕೆ ಸ್ಕೂಲಿನ ಏನು ಪಾತ್ರ ಅಂತ ಮುಖ್ಯವಾಗಿ ಇದನ್ನು ಕೇಳ್ಬೋದು. ಇದರಲ್ಲಿ ಒಂದು ಅಟ್ಲೀಸ್ಟ್ ನೀವು 5 or 6 ಪಾಯಿಂಟ್ಸ್ ಬರೆದು ಸಾಕಾಗುತ್ತೆ. ಇನ್ ಸ್ಕೂಲ್ಸ್ ದ ಚೈಲ್ಡ್ ಈಸ್ ನಾಟ್ ಓನ್ಲಿ ಇನ್ಫ್ಲುಯೆನ್ಸ್ಡ್ ಬೈ ದ ಟೀಚರ್ಸ್ ಬಟ್ ಆಲ್ಸೋ ಬೈ ಇಟ್ಸ್ ಫ್ರೆಂಡ್ಸ್ ಆ್ಯಂಡ್ ಕ್ಲಾಸ್ಮೇಟ್ಸ್. ಇಲ್ಲಿ ಮಗು ಶಿಕ್ಷಕರ ಜೊತೆಗೆ ವಿದ್ಯಾರ್ಥಿಗಳಿಂದ ಸಹಪಾಠಿಗಳಿಂದ ಕೂಡ ಹಲವಾರು ವಿಷಯಗಳನ್ನು ಶಾಲೆಯಲ್ಲಿ ಕಲಿತಾ ಹೋಗುತ್ತೆ. ಅದರಲ್ಲಿ ಸೋಷಿಯಲ್ ಬಿಹೇವಿಯರ್ ಆಗಿರ್ಬೋದು, ನಾಲೆಡ್ಜು, ಎಕ್ಸ್ಪೀರಿಯನ್ಸ್ ಆಫ್ ದ ಚೈಲ್ಡ್ ಆರ್ ಮೌಲ್ಡ್ ಬೈ ಎಜುಕೇಷನ್. ಸಬ್ಕಾನ್ಷಿಯಸ್ ಕೆಪಾಸಿಟಿ ಆಫ್ ದ ಚಿಲ್ಡ್ರನ್ ಈಸ್ ಆಲ್ಸೋ ಡೆವಲಪ್ಡ್. ಅವರ ಒಂದು ಸಬ್ಕಾನ್ಷಿಯಸ್ ಅಂದರೆ ಜಾಗೃತ ಸ್ಥಿತಿ ಕೂಡ ಏನಾಗುತ್ತೆ, ಸ್ಕೂಲಲ್ಲಿ ಡೆವಲಪ್ಮೆಂಟ್ ಆಗುತ್ತೆ. ಅವರಿಗೆ ಜ್ಞಾನ ಸಿಗುತ್ತೆ, ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇತರೆ ವಿದ್ಯಾರ್ಥಿಗಳಿಂದ ಆಟ ಆಡೋದ್ರಿಂದ ಅವರಲ್ಲಿ ದೈಹಿಕ ಸಾಮರ್ಥ್ಯ ಕೂಡ ಹೆಚ್ಚಾಗುತ್ತೆ. ಸ್ಕೂಲ್ ವಿಲ್ ಎಕ್ಸ್ಟೆಂಡ್ ಹಿಸ್ ಅವರ್ ಲೈಫ್ ಆ್ಯಂಡ್ ಮೇಕ್ ದೆಮ್ ರೆಡಿ ಫಾರ್ ಸೋಷಿಯಲ್ ಲೈಫ್. ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಅನ್ನೋದನ್ನು ಸ್ಕೂಲಲ್ಲಿ ಒಂದು ಮಗು ತಿಳಿತಾ ಹೋಗುತ್ತೆ. ವೇರಿಯಸ್ ಪಾಸಿಟಿವ್ ಆಸ್ಪೆಕ್ಟ್ಸ್ ದಟ್ ಫೈಂಡ್ ಎಕ್ಸ್ಪ್ರೆಷನ್ ಇನ್ ಟೀಚರ್ಸ್ ಲೈಕ್ ಗುಡ್ ಬಿಹೇವಿಯರ್ಸ್, ಈಕ್ವಾಲಿಟಿ ಆ್ಯಂಡ್ ಗುಡ್ ವಿಲ್ ಗೆಟ್ ರಿಫ್ಲೆಕ್ಟೆಡ್ ಇನ್ ದ ಚಿಲ್ಡ್ರನ್ಸ್ ಆ್ಯಸ್ ವೆಲ್. ಇಲ್ಲಿ ಒಬ್ಬ ಶಿಕ್ಷಕನ ಒಳ್ಳೆಯ ಅಂಶಗಳು ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀರೋದ್ರಿಂದ ಅವರ ಉತ್ತಮ ಅಂಶಗಳನ್ನು ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಅಡಾಪ್ಟ್ ಮಾಡ್ಕೊತಾರೆ. ಅವರಲ್ಲೂ ಕೂಡ ಒಳ್ಳೊಳ್ಳೆಯ ಭಾವನೆಗಳು ಬೆಳೆಯುತ್ತೆ. ಶಿಕ್ಷಕರು ಎಲ್ಲರನ್ನೂ ಈಕ್ವಾಲಿಟಿಯಿಂದ ಕಾರಣದಿಂದ ಎಲ್ಲರೂ ನಾವು ಒಂದೇ ಅಂತಕ್ಕಂಥ ಭಾವನೆ ಬೆಳೆಯುತ್ತೆ. ದಿಸ್ ಎನೇಬಲ್ಸ್ ಚಿಲ್ಡ್ರನ್ ಡೆವಲಪ್ ಲವ್, ಕೋಆಪರೇಷನ್, ಟಾಲರೆನ್ಸ್, ಕೋ-ಲಿವಿಂಗ್, ಮ್ಯೂಚುವಲ್ ರೆಸ್ಪೆಕ್ಟ್, ಅದರ್ ವೇರಿಯಸ್ ವ್ಯಾಲ್ಯೂಸ್ ಇನ್ ದೇರ್ ಲೈಫ್. ಇಲ್ಲಿ ಸ್ಕೂಲಲ್ಲಿ ಜೊತೆಯಾಗಿ ಬಾಳ್ತಕ್ಕಂಥದ್ದು, ಪ್ರತಿಯೊಬ್ಬರ ನಡುವೆ ಕೋಆರ್ಡಿನೇಷನ್ ಇರ್ತಕ್ಕಂಥದ್ದು, ಶಾಂತಿ, ಟಾಲರೆನ್ಸ್ ಆಗಿರ್ಬೋದು, ಪ್ರೀತಿ, ಸಹಕಾರ, ಸ್ನೇಹ, ಈ ಎಲ್ಲ ಭಾವನೆಗಳನ್ನು ಸ್ಕೂಲಲ್ಲಿ ಮಗು ಬೆಳೆಸ್ಕೊತ ಹೋಗುತ್ತೆ. ಸೊ ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ ಇನ್ ದಿಸ್ ಚಾಪ್ಟರ್. ಈ ರೀತಿ ಈ ಕ್ವಶನ್ಸ್ಗಳನ್ನು ನೀವು ಇಂಪಾರ್ಟೆಂಟಾಗಿ ಓದ್ಕೊಂಡಾಗ ಸೋಷಿಯಲೈಸೇಷನ್ ಚಾಪ್ಟ್ರಲ್ಲಿ ಮುಖ್ಯವಾಗಿ ಈ ಕ್ವಶನ್ಸ್ನ ನಾವು ಕೇಳ್ಬೋದು. ನೆಕ್ಸ್ಟ್ ಚಾಪ್ಟರ್ ಅವರ್ ಸ್ಟೇಟ್ ಕರ್ನಾಟಕ, ನಮ್ಮ ರಾಜ್ಯ ಕರ್ನಾಟಕ. ಇದರಲ್ಲಿ ಮುಖ್ಯವಾಗಿ 4 ಕ್ವಶನ್ಸನ್ನು ಇಂಪಾರ್ಟೆಂಟಾಗಿ ನೀವು ಓದ್ಕೋಬೇಕಾಗುತ್ತೆ. ಗಿವ್ ದ ಲ್ಯಾಟಿಟ್ಯೂಡಿನಲ್ ಆ್ಯಂಡ್ ಲ್ಯಾಂಗಿಟ್ಯೂಡಿನಲ್ ಎಕ್ಸ್ಟೆಂಟ್ ಆಫ್ ಕರ್ನಾಟಕ. ಇದು 1 ಮಾರ್ಕಿಗೆ ಇಂಪಾರ್ಟೆಂಟಾಗಿ ಕೇಳ್ತಾರೆ. ಅಂದರೆ ಅಕ್ಷಾಂಶ ಮತ್ತು ರೇಖಾಂಶದ ಗಡಿಗಳನ್ನು ತಿಳಿಸಿ. ಲ್ಯಾಟಿಟ್ಯೂಡಿನಲ್, ಲ್ಯಾಂಗಿಟ್ಯೂಡಿನಲ್ ಎಕ್ಸ್ಟೆಂಟ್ಸ್ ಆಫ್ ಕರ್ನಾಟಕ. ಕರ್ನಾಟಕ ಎಕ್ಸ್ಟೆಂಡ್ಸ್ ಫ್ರಮ್ 11 degree 31 north to 18 degree 45 ನಾರ್ತ್ ಲ್ಯಾಟಿಟ್ಯೂಡ್. ಉತ್ತರ ಅಕ್ಷಾಂಶ ಎಷ್ಟು 11 ಡಿಗ್ರಿ 31ರಿಂದ ಉತ್ತರದಿಂದ 18 ಡಿಗ್ರಿ 45ವರೆಗೂ ಕಾಣ್ತೀವಿ. ಆ್ಯಂಡ್ 74 degree 12 ಈಸ್ಟ್ ಟು 78 degree 40 ಈಸ್ಟ್ ಲ್ಯಾಂಗಿಟ್ಯೂಡ್. ನೆಕ್ಸ್ಟು ಈಸ್ಟಲ್ಲಿ ನೋಡಿದಾಗ ಯಾವುದು ಮುಖ್ಯವಾಗಿ 74 degree to 12ಇಂದ 78 degree to 40 ಈಸ್ಟ್ ಲ್ಯಾಂಗಿಟ್ಯೂಡ್. ಇದನ್ನು ನೀವು ಬಾಯ್ಪಾಟ್ ಮಾಡಿಬಿಡ್ಬೇಕು. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳೋದಕ್ಕೆ ನಿಮಗೆ ಕಷ್ಟ ಆಗ್ಬೋದು. ಇದನ್ನು ಬಾಯ್ಪಾಟ್ ಮಾಡಿರಿ. ಇದನ್ನು ಮುಖ್ಯವಾಗಿ ಈ ಕ್ವಶನ್ಸ ಕೇಳ್ತಾರೆ. ನೇಮ್ ಕರ್ನಾಟಕಸ್ ನೈಬರಿಂಗ್ ಸ್ಟೇಟ್ಸ್. ನಮ್ಮ ಕರ್ನಾಟಕದ ಸುತ್ತಮುತ್ತಲೂ ಬರ್ತಕ್ಕಂತಹ ರಾಜ್ಯಗಳು ಯಾವುವು ಅಂತ ಇದು ಕಾಮನಾಗಿ ನಿಮಗೆಲ್ಲರೂ ಗೊತ್ತಿರ್ತಕ್ಕಂಥದ್ದೇ. ದಟ್ಸ್ ಸ್ಟೇಟ್ಸ್ ಆಫ್ ಮಹಾರಾಷ್ಟ್ರ ಇನ್ ದ ನಾರ್ತ್, ಆಂಧ್ರ ಪ್ರದೇಶ ಈಸ್ ದ ಈಸ್ಟ್, ತಮಿಳ್ನಾಡು ಈಸ್ ದ ಸೌತ್ ಆ್ಯಂಡ್ ಸೌತ್ ಈಸ್ಟ್, ಕೇರಳ ಇನ್ ದ ಸೌತ್ ವೆಸ್ಟ್ ಆ್ಯಂಡ್ ಗೋವಾ ಇನ್ ದ ನಾರ್ತ್ ವೆಸ್ಟ್. ದೀಸ್ ಆರ್ ದ ನೈಬರಿಂಗ್ ಸ್ಟೇಟ್ಸ್ ಆಫ್ ಕರ್ನಾಟಕ. ಮುಖ್ಯವಾಗಿ ಮಹಾರಾಷ್ಟ್ರ ನಾರ್ತಲ್ಲಿ ನೋಡ್ತೀವಿ, ಆಂಧ್ರ ಪ್ರದೇಶನ ಈಸ್ಟಲ್ಲಿ ನೋಡ್ತೀವಿ, ತಮಿಳ್ನಾಡು ಇನ್ ದಿ ಸೌತ್ ಆ್ಯಂಡ್ ಸೌತ್ ಈಸ್ಟಲ್ಲಿ ಕಾಣ್ತೀವಿ, ಕೇರಳ ಇನ್ ದ ಸೌತ್ ವೆಸ್ಟ್ ಆ್ಯಂಡ್ ಗೋವಾ
ಗೋವಾನ ನಾರ್ತ್ ವೆಸ್ಟಲ್ಲಿ ಕಾಣ್ತೀವಿ. ಈ ಎಲ್ಲ ಒಂದು ಸ್ಟೇಟ್ಸ್ಗಳು ನಮ್ಮ ಕರ್ನಾಟಕದ ಸುತ್ತಮುತ್ತ ಬರ್ತಕ್ಕಂತಹ ನೈಬರಿಂಗ್ ಸ್ಟೇಟ್ಸ್ ಅಂತ ನಾವು ನೋಡ್ಬೋದು. ನೆಕ್ಸ್ಟು, ವಿಚ್ ಆರ್ ದ 4 ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ಸ್ ಆಫ್ ಕರ್ನಾಟಕ? ಕರ್ನಾಟಕವನ್ನು 4 ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ಸ್ ಆಗಿ ಮಾಡಿದ್ದಾರೆ. ಕಾರಣ ಏನು ಅಂದರೆ, ಉತ್ತಮವಾಗಿರ್ತಕ್ಕಂಥ ಆಡಳಿತಾತ್ಮಕವಾಗಿ ಅದರ ನಿಭಾಯಿಸೋಕ್ಕೋಸ್ಕರ, ಅಂದರೆ ಆಡಳಿತವನ್ನು ವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ದಕ್ಷವಾಗಿ ನಿಭಾಯಿಸೋಕ್ಕೋಸ್ಕರ ಕರ್ನಾಟಕವನ್ನು 4 ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಅದರಲ್ಲಿ ಬೆಂಗಳೂರು ಫಸ್ಟು. 4 ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ಸ್ ಆಫ್ ಕರ್ನಾಟಕ ಆರ್ ಬೆಂಗಳೂರು, ಮೈಸೂರು, ಬೆಳಗಾವಿ, ಕಲಬುರಗಿ. ಇಷ್ಟು 4 ಜಿಲ್ಲೆಗಳನ್ನು ಅಡ್ಮಿನಿಸ್ಟ್ರೇಟಿವ್ ಡಿವೈಸಸ್ ಆಗಿ ಡಿವೈಡ್ ಮಾಡಿದ್ದಾರೆ. ನೆಕ್ಸ್ಟ್, ಎಕ್ಸ್ಪ್ಲೈನ್ ದ ಜಿಯೋಗ್ರಫಿಕಲ್ ಲೊಕೇಶನ್ ಆಫ್ ಕರ್ನಾಟಕ ಇನ್ ಇಂಡಿಯಾ. ಅಂದರೆ ಕರ್ನಾಟಕದ ಭೌಗೋಳಿಕ ಪ್ರದೇಶವನ್ನು ತಿಳಿಸಿ. ಎಷ್ಟು ಮಟ್ಟಿಗೆ ಅದರ ಭೌಗೋಳಿಕ ಗಡಿಯನ್ನು ನೋಡಿದಾಗ, ಕರ್ನಾಟಕ ಈಸ್ ಸಿಚುಯೇಟೆಡ್ ಈಸ್ ಸದರ್ನ್ ಪಾರ್ಟ್ ಆಫ್ ಇಂಡಿಯಾ. ದಕ್ಷಿಣ ಭಾಗದಲ್ಲಿ ನಮ್ಮ ಭಾರತದ ದಕ್ಷಿಣ ಭಾಗದಲ್ಲಿ ಕರ್ನಾಟಕ ಕಂಡು ಬರುತ್ತೆ. ಕರ್ನಾಟಕ ಸ್ಟೇಟು ಇನ್ ದ ವೆಸ್ಟರ್ನ್ ಸೆಂಟ್ರಲ್ ಏರಿಯಾ ಆಫ್ ದ ಪೆನಿನ್ಸುಲರ್ ರೀಜನ್. ಇಲ್ಲೇನಾಗುತ್ತೆ, ವೆಸ್ಟರ್ನ್ ಸೆಂಟ್ರಲ್ ಏರಿಯಾ ಆಫ್ ಪೆನಿನ್ಸುಲರ್ ರೀಜನ್ ಅಂದರೆ ಇದೊಂದು ರೀತಿ ಪರ್ಯಾಯ ದ್ವೀಪದ ಒಂದು ಮುಖ್ಯವಾದ ಕೇಂದ್ರ ಭಾಗದಲ್ಲಿರ್ತಕ್ಕಂಥ ಒಂದು ಪ್ರದೇಶ ನಮ್ಮ ಕರ್ನಾಟಕ ಆಗಿದೆ. ಅಂದರೆ ವೆಸ್ಟರ್ನ್ ಅಂದರೆ ಪಾಶ್ಚಾತ್ಯ ಪಶ್ಚಿಮ ಭಾಗದ ಕೇಂದ್ರ ಭಾಗದಲ್ಲಿರ್ತಕ್ಕಂಥ ಪೆನಿನ್ಸುಲರ್ ರೀಜನ್ ಅಂದರೆ ಪರ್ಯಾಯ ದ್ವೀಪದ ಒಂದು ಭಾಗ ಏನಾಗಿದೆ, ಕರ್ನಾಟಕ ಅಂತ ನಾವು ನೋಡ್ಬೋದು. ಈ ರೀತಿ 4 ಕ್ವಶನ್ಸನ್ನು ಈ ಅವರ್ ಸ್ಟೇಟ್ ಕರ್ನಾಟಕದಲ್ಲಿ ನೀವು ನೋಡ್ತೀರಾ. ಇದನ್ನು ಮುಖ್ಯವಾಗಿ ನೀವು ಓದ್ಕೋಬೇಕಾಗುತ್ತೆ. ಓಕೆ, ಅಂಡರ್ಸ್ಟ್ಯಾಂಡ್? ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಯಾವ ಚಾಪ್ಟರ್ಸು, ಸೋಷಿಯಲೈಸೇಷನ್ ಆಗಿರ್ಬೋದು, ಆ್ಯಂಡ್ ರಿಲಿಜಿಯಸ್ ಪ್ರಮೋಟರ್ಸ್ ಆ್ಯಂಡ್ ಸೋಷಿಯಲ್ ರಿಫಾರ್ಮ್ಸ್ ಆಗಿರ್ಬೋದು, ಮತ್ತು ಇನ್ನೊಂದು ಲಾಸ್ಟ್ ಚಾಪ್ಟರ್ ಅವರ್ ಸ್ಟೇಟ್ ಕರ್ನಾಟಕ. ಇಷ್ಟನ್ನು ನಾವು ಈ ಹಿಂದಿನ ಕ್ಲಾಸಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ದ ಅನದರ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಆ್ಯಂಡ್ ದಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್. ಓಕೆ, ಇದರಲ್ಲಿ ಹೋಮ್ವರ್ಕನ್ನು ನೀವು ಬರ್ಕೊಳ್ಳಿ. ಫಸ್ಟ್, ವಾಟ್ ಆರ್ ದ 4 ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ಸ್ ಆಫ್ ಕರ್ನಾಟಕ? ಈ ಕ್ವಶನ್ಸ್ ಒಂದು ಬರ್ಕೊಳ್ರಿ. ನೆಕ್ಸ್ಟ್, ಎಕ್ಸ್ಪ್ಲೈನ್ ದ ಜಿಯೋಗ್ರಫಿಕಲ್ ಲೊಕೇಶನ್ ಆಫ್ ಕರ್ನಾಟಕ ಇನ್ ಇಂಡಿಯಾ. ಇದೊಂದು ಕ್ವಶನ್ಸ್ ನೀವು ಬರ್ಕೊಳ್ಳಿ. ಎಕ್ಸ್ಪ್ಲೈನ್ ದ ಜಿಯೋಗ್ರಫಿಕಲ್ ಲೊಕೇಶನ್ ಆಫ್ ಕರ್ನಾಟಕ ಇನ್ ಇಂಡಿಯಾ. ನೆಕ್ಸ್ಟ್, ನೇಮ್ ಕರ್ನಾಟಕಸ್ ನೈಬರಿಂಗ್ ಸ್ಟೇಟ್ಸ್. ನೇಮ್ ಕರ್ನಾಟಕಸ್ ನೈಬರಿಂಗ್ ಸ್ಟೇಟ್ಸ್. ನೆಕ್ಸ್ಟ್, ಇನ್ನೊಂದು ಕ್ವಶನು, ಎಕ್ಸ್ಪ್ಲೈನ್ ದ ಅದ್ವೈತ ಫಿಲಾಸಫಿ. ಎಕ್ಸ್ಪ್ಲೈನ್ ದ ಅದ್ವೈತ ಫಿಲಾಸಫಿ. ಅದ್ವೈತ ಫಿಲಾಸಫಿ ಏನು ಹೇಳುತ್ತೆ ಅನ್ನೋದನ್ನು ನೀವು ಬರೀಬೇಕಾಗತ್ತೆ. ಅದನ್ನು ನೀವು ಕ್ವಶನ್ಸನ್ನು ರೈಸ್ ಆಗ್ಬೋದು. ಇದರಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನು ನೀವು ತಿಳ್ಕೊಳ್ಳಿ. ಓಕೆ, ನೀವು ಯೂಟ್ಯೂಬ್ ಕ್ಲಾಸ್ಗಳನ್ನು ಕೂಡ ನೋಡಬೇಕು, ಅದೇ ರೀತಿ ಗೂಗಲ್ ಮೀಟನ್ನು ನೋಡಬೇಕು. ಎರಡರಲ್ಲೂ ಕೂಡ ರಿವಿಷನ್ಸ್ ಕ್ಲಾಸ್ ಮಾಡ್ತೀವಿ. ಯೂಟ್ಯೂಬ್ ನೋಡಿದೆ ಅಂತ ಗೂಗಲ್ ಮೀಟ್ ಬಿಡೋದಾಗಿರ್ಬೋದು, ಗೂಗಲ್ ಮೀಟ್ ನೋಡಿದೆ ಅಂತ ಯೂಟ್ಯೂಬ್ ಬಿಡೋದು ಮಾಡಬಾರ್ದು. ಎಲ್ಲರೂ ಕೂಡ 2 ಕ್ಲಾಸ್ಗಳನ್ನು ನೀವು ನೋಡಿ. ಇವತ್ತಿಗೆ ಇಷ್ಟರಲ್ಲಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಉಳಿದಿರ್ತಕ್ಕಂಥ ಕೆಲವೊಂದು ಇಂಪಾರ್ಟೆಂಟ್ ಚಾಪ್ಟರ್ಸ್ಗಳನ್ನು ನಿಮಗೆ ಮಾಡ್ತೀನಿ. ಓಕೆ, ಎಲ್ಲರೂ ಕೂಡ ಹೋಮ್ವರ್ಕನ್ನು ಮಾಡಿ ತಪ್ಪದೆ ಗ್ರೂಪಿಗೆ ಹಾಕಿ. ಓಕೆ, ಥ್ಯಾಂಕ್ ಯು.